ನಮಸ್ಕಾರ ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಪ್ರತಿದಿನ ದುನಿಯಾದಲ್ಲಿ ನಿಮಗಾಗಿ ವಿಶೇಷ ಸುದ್ದಿಯನ್ನು ಹೊತ್ತು ತರ್ತೀವಿ. ಇವತ್ತಿನ ದುನಿಯಾ ವಿಶೇಷ ಅಣ್ಣಾಗಿರಿ. ಈ ಕಾರ್ಯಕ್ರಮ ಆರಂಭಿಸೋಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಇನ್ನೊಂದು ಗಂಟೆಯಲ್ಲಿ ತಿಹಾರ್ ಜೈಲಿಂದ ಹೊರಬರ್ತಾರೆ ಅಣ್ಣಾ ಹಜಾರೆ. ರಾಮಲೀಲಾ ಮೈದಾನದಲ್ಲಿ ಉಪವಾಸಕ್ಕೆ ಸಿದ್ಧತೆ. ಸತ್ಯಾಗ್ರಹದ ವೇಳೆ ಕಾನೂನು ಉಲ್ಲಂಘನೆ ಮಾಡಲ್ಲ ಅಂತೂ ಅಣ್ಣಾ ಟೀಮ್. ಹಜಾರೆ ಬೆಂಬಲಕ್ಕೆ ಹಜಾರ್ ಹಾತ್. ರಾಜ್ಯದೆಲ್ಲೆಡೆ ಅಣ್ಣಾ ಪರ ಅಲೆ. ಫ್ರೀಡಂ ಪಾರ್ಕ್ನಲ್ಲಿ ಮುಂದುವರೆದ ನಿರಸನ. ಯಜ್ಞಕುಂಡದಲ್ಲಿ ಧಗಧಗಿಸೋ ಕೆಂಡ. ಬೆಂಕಿಯಲ್ಲಿ ಉಪ್ಪು ಸುರಿಯೋ ವರ್ಣಯಂತ್ರ ಕಾರ್ಯ. ಮಳೆ ಬರಿಸಲು ದಾವಣಗೆರೆ ರೈತರ ವಿಭಿನ್ನ ಪ್ರಯತ್ನ. ಬೆಂಗಳೂರಲ್ಲಿ ಜೋಗಯ್ಯ ಜಾತ್ರೆ. ಥಿಯೇಟರ್ ಮುಂದೆ ಅಭಿಮಾನಿಗಳ ದಂಡು. ಅಭಿಮಾನಿಗಳಿಗೆ 3D ಹಾಡು ನೋಡೋ ಥ್ರಿಲ್ಲೇ ಇಲ್ಲ. ಕೃಷ್ಣನೂರಲ್ಲಿ ಅಷ್ಟಮಿ ಸಡಗರ. ವಿಶಿಷ್ಟ ವೈಭವಕ್ಕೆ ಸಜ್ಜಾಗಿದೆ ಮಠ. ವಿಟ್ಲಪಿಂಡಿ ದಿನ ಮೊಸರು ಕುಡಿಕೆ ಆಚರಣೆ. ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಇರೋದು ಹೊಸ ಮಾತೇನಲ್ಲ. ಆದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 64 ವರ್ಷಗಳೇ ಕಳೆದರೂ ಕೂಡ ಭ್ರಷ್ಟಾಚಾರ ಅನ್ನೋದು ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ವ್ಯಾಪಕವಾಗಿ ಹರಡ್ತಾ ಇದೆ. ಇದು ನಿಜಕ್ಕೂ ದುರಂತದ ವಿಷಯ. ಬ್ರಿಟಿಷರು ನಮ್ಮನ್ನ ಆಳಿದ್ದು ಭ್ರಷ್ಟಾಚಾರ ಅನ್ನೋದಾದ್ರೆ ಈಗ ನಮ್ಮ ದೇಶದ ನಾಯಕರು ಮಾಡ್ತಿರೋದಾದ್ರೂ ಏನೋ. ಇಷ್ಟೊಂದು ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಕ್ಷೇತ್ರದಲ್ಲೂ ವ್ಯಾಪಕವಾಗಿ ಹರಡಿರುವಂತಹ ಭ್ರಷ್ಟಾಚಾರವನ್ನು ಹತ್ತಿಕ್ಕೋದಾದ್ರೂ ಹೇಗೆ? ಈಗ ಅಣ್ಣಾ ಹಜಾರೆ ಮಾಡ್ತಿರುವಂತಹ ಹೋರಾಟ ಅಣ್ಣಾಗಿರಿಗೆ ಎಷ್ಟರ ಮಟ್ಟಿಗೆ ಪ್ರತಿಫಲ ಸಿಗುತ್ತೆ? ಹಾಗಾದ್ರೆ ಹೋರಾಟದ ಮಾರ್ಗ ಯಾವುದು? ಭ್ರಷ್ಟಾಚಾರವನ್ನು ನಿಯಂತ್ರಿಸೋದಾದ್ರೂ ಹೇಗೆ? ಇದೆಲ್ಲವನ್ನ ತಿಳಿಯೋಣ ಇವತ್ತಿನ ದುನಿಯಾ ವಿಶೇಷ ಅಣ್ಣಾಗಿರಿಯಲ್ಲಿ. ಉಪವಾಸ ಸತ್ಯಾಗ್ರಹ ಆರಂಭಿಸಿ ಬಂಧನಕ್ಕೆ ಒಳಗಾಗಿದ್ದ ಅಣ್ಣಾ ಹಜಾರೆ ತಿಹಾರ್ ಜೈಲಿನಿಂದ ಇವತ್ತು ರಾಮಲೀಲಾ ಮೈದಾನಕ್ಕೆ ಬರ್ತಾ ಇದ್ದಾರೆ. ಇನ್ನೊಂದು ಗಂಟೆಯಲ್ಲಿ ರಾಮಲೀಲಾ ಮೈದಾನದಲ್ಲಿ ತಮ್ಮ ಉಪವಾಸ ಸತ್ಯಾಗ್ರಹವನ್ನು ಮುಂದುವರಿಸಲಿದ್ದಾರೆ. ರಾಮಲೀಲಾ ಮೈದಾನದಲ್ಲಿ 15 ದಿನಗಳ ಉಪವಾಸ ಕೈಗೊಳ್ಳೋದಕ್ಕೆ ಅನುಮತಿ ಕೂಡ ಸಿಕ್ಕಿದೆ. ಸಶಕ್ತ ಜನಲೋಕಪಾಲ್ ಮಸೂದೆಗೆ ಪಟ್ಟು ಹಿಡಿದಿರುವ ಸಾಮಾಜಿಕ ಹೋರಾಟಗಾರ ಅಣ್ಣಾ ಹಜಾರೆ ಇಂದಿನಿಂದ ದಿಲ್ಲಿಯ ರಾಮಲೀಲಾ ಮೈದಾನದಲ್ಲಿ ಉಪವಾಸ ಸತ್ಯಾಗ್ರಹ ಆರಂಭಿಸಲಿದ್ದಾರೆ. ಇಂದು ಬೆಳಗ್ಗೆ ನೇರವಾಗಿ ತಿಹಾರ್ ಜೈಲಿನಿಂದ ರಾಮಲೀಲಾ ಮೈದಾನಕ್ಕೆ ಅಣ್ಣಾ ತೆರಳಲಿದ್ದಾರೆ. ಈ ವಿಷಯವನ್ನ ಅಣ್ಣಾ ಟೀಮ್ ಸದಸ್ಯ ಅರವಿಂದ್ ಕೇಜ್ರಿವಾಲ್ ಸ್ಪಷ್ಟಪಡಿಸಿದ್ದಾರೆ. ಅಣ್ಣಾ ಹಜಾರೆ ಪಟ್ಟಿಗೆ ಮಣಿದಿರುವ ಕೇಂದ್ರ ಸರ್ಕಾರ ಕೂಡ ರಾಮಲೀಲಾ ಮೈದಾನದಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸಲು ಅನುಮತಿ ನೀಡಿದೆ. ಆದರೆ ಭಾರೀ ಮಳೆಯಿಂದಾಗಿ ಮೈದಾನದಲ್ಲಿ ನೀರು ತುಂಬಿಕೊಂಡಿತ್ತು. ಹಾಗಾಗಿ ದೆಹಲಿ ಪಾಲಿಕೆಯಿಂದ ಸ್ವಚ್ಛತಾ ಕಾರ್ಯ ನಡೆಸಲಾಗಿದೆ. ಅಣ್ಣಾ ಟೀಮ್ ಸದಸ್ಯೆ ಕಿರಣ್ ಬೇಡಿ ಮೈದಾನದ ಸಿದ್ಧತೆಯನ್ನ ಪರಿಶೀಲಿಸಿದರು. ಈ ನಡುವೆ ತಮ್ಮ ಸತ್ಯಾಗ್ರಹದ ಬಗ್ಗೆ ಅಣ್ಣಾ ಟೀಮ್ ದೆಹಲಿ ಪೊಲೀಸರಿಗೆ ಪ್ರಮಾಣ ಪತ್ರ ಸಲ್ಲಿಸಿದೆ. ರಾಮಲೀಲಾ ಮೈದಾನದಲ್ಲಿ ಸುಮಾರು 25,000 ಸತ್ಯಾಗ್ರಹಿಗಳಿಗೆ ಮಾತ್ರ ಕೂರಲು ಅವಕಾಶವಿದೆ. ಹೀಗಾಗಿ ಇದಕ್ಕಿಂತ ಹೆಚ್ಚಿನ ಕಾರ್ಯಕರ್ತರು ಮೈದಾನದಲ್ಲಿ ನೆರೆಯದಂತೆ ನೋಡಿಕೊಳ್ಳುವುದಾಗಿ ಅಣ್ಣಾ ಟೀಮ್ ಪೊಲೀಸರಿಗೆ ಭರವಸೆ ನೀಡಿದೆ. ಅಲ್ಲದೆ ಯಾವುದೇ ರೀತಿಯಲ್ಲೂ ಕಾನೂನು ಉಲ್ಲಂಘನೆ ಮಾಡಲ್ಲ ಅಂತಾನೂ ಪ್ರಮಾಣ ಪತ್ರದಲ್ಲಿ ಟೀಮ್ ಸದಸ್ಯರು ಸ್ಪಷ್ಟಪಡಿಸಿದ್ದಾರೆ. ಪ್ರಮಾಣ ಪತ್ರಕ್ಕೆ ಅಣ್ಣಾ ಟೀಮ್ ಸದಸ್ಯರಾದ ಅರವಿಂದ್ ಕೇಜ್ರಿವಾಲ್, ಪ್ರಶಾಂತ್ ಭೂಷಣ್, ಕಿರಣ್ ಬೇಡಿ ಮತ್ತು ಶಾಂತಿ ಭೂಷಣ್ ಸಹಿ ಹಾಕಿದ್ದಾರೆ. ಅಲ್ಲದೆ ಪ್ರತಿಭಟನೆ ಸಂಬಂಧ ಸುಪ್ರೀಂ ಕೋರ್ಟ್ ವಿಧಿಸಿರುವ ನಿಯಮಗಳನ್ನು ಚಾಚೂ ತಪ್ಪದೆ ಪಾಲಿಸುವುದಾಗಿ ಅಣ್ಣಾ ಟೀಮ್ ಹೇಳಿದೆ. ಸದ್ಯ ತಿಹಾರ್ ಜೈಲಿನಲ್ಲೇ ಇರೋ ಅಣ್ಣಾ ಹಜಾರೆ ಇಂದು ರಾಮಲೀಲಾ ಮೈದಾನಕ್ಕೆ ಹೊರಡಲಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಅಣ್ಣಾ ಹಜಾರೆ ಹೋರಾಟಕ್ಕೆ ದೇಶಾದ್ಯಂತ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇದೆ. ಅಷ್ಟೇ ಅಲ್ಲ, ರಾಜ್ಯದೆಲ್ಲೆಡೆ ಕೂಡ ಜೈ ಹೋ ಅಣ್ಣಾ ಅನ್ನುವಂಥ ಕೂಗು ಮೊಳಗಿದೆ. ಹಾಗಾದ್ರೆ ರಾಜ್ಯಾದ್ಯಂತ ಹೇಗೆ ಅಣ್ಣಾ ಹಜಾರೆ ಹೋರಾಟಕ್ಕೆ ಸಪೋರ್ಟ್ ಸಿಗ್ತಾ ಇದೆ, ಬನ್ನಿ ನೋಡೋಣ. ಅಣ್ಣಾ ಹಜಾರೆ ಹೋರಾಟಕ್ಕೆ ನಾಡಿನಾದ್ಯಂತ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ.
ಅಣ್ಣಾ ಹಜಾರೆಯವರನ್ನು ಬೆಂಬಲಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವ ಹೋರಾಟದಲ್ಲಿ ಪ್ರತಿನಿತ್ಯ ಸಾವಿರಾರು ಕಾರ್ಯಕರ್ತರು ಸ್ವಯಂ ಪ್ರೇರಣೆಯಿಂದ ಪಾಲ್ಗೊಳ್ಳುತ್ತಿದ್ದಾರೆ. ಉದ್ಯೋಗಸ್ಥರು, ವಿದ್ಯಾರ್ಥಿಗಳು, ವಕೀಲರು ಎನ್ನದೆ ಸಮಸ್ತ ನಾಗರಿಕರು ಈ ಧರಣಿಯಲ್ಲಿ ಪಾಲ್ಗೊಳ್ಳುತ್ತಿದ್ದು, ಮೇಣದ ಬತ್ತಿಗಳನ್ನು ಬೆಳಗಿಸುವ ಮೂಲಕ ಕಾರ್ಯಕರ್ತರು ಅಣ್ಣಾಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ರಾಮನಗರದಲ್ಲಿ ಅಣ್ಣಾ ನಿರಶನ ಬೆಂಬಲಿಸಿ ಜನಜಾಗೃತಿ ವೇದಿಕೆ ಕಾರ್ಯಕರ್ತರು ಪಂಜಿನ ಮೆರವಣಿಗೆ ನಡೆಸಿದರು. ಶಾಸಕ ಕೆ ರಾಜು ನೇತೃತ್ವದಲ್ಲಿ ನಡೆದ ಈ ಮೆರವಣಿಗೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಹೊರಟು ವಾಟರ್ ಟ್ಯಾಂಕ್ ಸರ್ಕಲ್ನಲ್ಲಿ ಮುಕ್ತಾಯವಾಯಿತು. ಯಡಿಯೂರಪ್ಪನವರು ಕೂಡ ನಿಮ್ಗೆ ಗೊತ್ತಿರಬೇಕು, ಸಾವಿರಾರು ಕೋಟಿ ಭ್ರಷ್ಟಾಚಾರ ಮಾಡಿ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ನೈತಿಕತೆ ಇಲ್ಲ ಅವರಿಗೆ. ಈ ಪಕ್ಷದ ಯಾವುದೇ ಮುಖಂಡರಿಗೆ, ಅನೇಕ ಮುಖಂಡಗಳಿಗೆ ನೈತಿಕತೆ ಇಲ್ಲ. ಅವರು ಕೂಡ ಭ್ರಷ್ಟಾಚಾರ ವಿರೋಧಿಗಳಿಗೆ ಧಿಕ್ಕಾರವನ್ನ ಮಾಡ್ತಾ ಇರೋದು ಕೂಡ ಖಂಡನೀಯ. ನೈತಿಕತೆ ಇರೋರು ಮಾತ್ರ ಈ ಕೆಲಸ ಮಾಡಬೇಕು. ಚಿಕ್ಕಮಗಳೂರಿನಲ್ಲಿ ಎಬಿವಿಪಿ ಕಾರ್ಯಕರ್ತರು ಮೇಣದ ಬತ್ತಿ ಮೆರವಣಿಗೆ ನಡೆಸಿದರು. ನಗರದ ಓಂಕಾರೇಶ್ವರ ದೇವಸ್ಥಾನದಿಂದ ಆಜಾದ್ ಪಾರ್ಕ್ವರೆಗೆ ನಡೆದ ಮೆರವಣಿಗೆಯಲ್ಲಿ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಅಣ್ಣಾ ಹೋರಾಟಕ್ಕೆ ಹುಬ್ಬಳ್ಳಿಯಲ್ಲಿ ವಿವಿಧ ಮಹಿಳಾ ಸಂಘಟನೆಗಳು ಬೆಂಬಲ ಸೂಚಿಸಿವೆ. ಹಳೆ ಹುಬ್ಬಳ್ಳಿಯ ದುರ್ಗದ ಬೈಲ್ ವೃತ್ತದಲ್ಲಿ ಸೇರಿದ ನೂರಾರು ಮಹಿಳೆಯರು ಮೇಣದ ಬತ್ತಿಗಳನ್ನು ಬೆಳಗಿಸಿ ಅಣ್ಣಾ ಪರ ಘೋಷಣೆ ಕೂಗುವ ಮೂಲಕ ಅಣ್ಣಾಗೆ ಬೆಂಬಲ ವ್ಯಕ್ತಪಡಿಸಿದರು. ಅಣ್ಣಾ ಹಜಾರೆ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ. ಅವರು ನಮ್ಮ ದೇಶದ ಒಳ್ಳೆಯದಕ್ಕಾಗಿ ನಮ್ಮೆಲ್ಲರ ವಿಚಾರವನ್ನು ಮಾಡಿ ಅವರಷ್ಟು ಇದು ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಎಲ್ಲರೂ ಸೇರಿ ಮಾಡ್ಬೇಕ್ರಿ. ಈಗ ನಾವೆಷ್ಟು ಮಹಿಳಾ ಮಂಡಳದವ್ರು ಮಾಡಿದಾರಲ್ಲ, ಪ್ರತಿಯೊಂದು ಊರಿನವರು ಎಲ್ಲರೂ ಮಹಿಳೆಯರು ಕೂಡಿ ಮಾಡಿದ್ರೆ ಅವರು ಯಶಸ್ವಿ ಆಗ್ತಾರೆ ಮತ್ತು ಆಗಲೇಬೇಕು. ಬ್ರಿಟಿಷರ ಕಾಲದಲ್ಲಿ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಗಾಂಧೀಜಿಯವರು ಚಳವಳಿ ಮಾಡಬೇಕಾಗಿತ್ತು. ಇಡೀ ದೇಶ ಭ್ರಷ್ಟಾಚಾರ, ಲಂಚ ತುಂಬಿ ತುಳುಕ್ತಾ ಇದೆ. ಇಡೀ ಯುವ ಶಕ್ತಿ, ದೇಶಕ್ಕೆ ದೇಶನೇ ಅಣ್ಣಾ ಹಜಾರೆಯವರ ಹಿಂದೆ ಎದ್ದು ನಿಂತಿದೆ. ಈಗ ನಾವು ಸ್ತ್ರೀ ಶಕ್ತಿ ಸಹಿತ ಎದ್ದು ನಿಂತಿದ್ದೀವಿ. ಸ್ತ್ರೀ ಶಕ್ತಿ ರಸ್ತೆಗೆ ಬರಬೇಕಾಗಿದೆ. ಕಾರಣ ಪ್ರತಿಯೊಂದು ಲಂಚಾವತಾರ. ರಾಯಚೂರಿನ ಮಹಾತ್ಮ ಗಾಂಧಿ ಪ್ರತಿಮೆ ಬಳಿ ಮಾನವ ಹಕ್ಕುಗಳ ಸಂಘಟನೆಯ ಕಾರ್ಯಕರ್ತರು ಮೇಣದ ಬತ್ತಿ ಹೊತ್ತಿಸಿ ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಕಾರ್ಯಕರ್ತರು ಕೂಡಲೇ ಜನಲೋಕಪಾಲ್ ಮಸೂದೆ ಜಾರಿಗೆ ತರಬೇಕು ಅಂತ ಆಗ್ರಹಿಸಿದರು. ಜನಲೋಕಪಾಲ್ ಮಸೂದೆ ಜಾರಿಗೆ ಬರೋಕ್ಕೋಸ್ಕರ ನಾವು ಸಹಿತ ಬೆನ್ನೆಲುಬಾಗಿ ಅವರಿಗೆ ಸಹಕಾರವನ್ನು ನೀಡುತ್ತಿದ್ದೇವೆ. ಆದ್ದರಿಂದ ಪ್ರತಿಯೊಬ್ಬರು ಇದಕ್ಕೆ ಸಹಕರಿಸಬೇಕು. ಭಾರತದಾದ್ಯಂತ ಎಲ್ಲ ಸಂಘಟನೆಗಳು, ಜನಪರರು, ಪ್ರತಿ ಬುದ್ಧಿಜೀವಿಗಳು ಎಲ್ಲರೂ ಸಹಕರಿಸಿದರೆ ಮಾತ್ರ ಜನಲೋಕಪಾಲ್ ಜಾರಿಗೆ ಬರಲು ಸಾಧ್ಯ. ದಿನದಿಂದ ದಿನಕ್ಕೆ ಅಣ್ಣಾ ಪರ ಜನಬೆಂಬಲ ಹೆಚ್ಚಾಗ್ತಾನೆ ಇದೆ. ಇಂದಿನಿಂದ ರಾಮಲೀಲಾದಲ್ಲಿ ಅಣ್ಣಾ ಉಪವಾಸ ಸತ್ಯಾಗ್ರಹ ಆರಂಭಿಸ್ತಾ ಇರೋದ್ರಿಂದ ದೇಶಾದ್ಯಂತ ಹೋರಾಟ ಇನ್ನಷ್ಟು ತೀವ್ರಗೊಳ್ಳಲಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಇದಿಷ್ಟು ರಾಜ್ಯಾದ್ಯಂತ ಅಣ್ಣಾ ಹಜಾರೆ ಹೋರಾಟಕ್ಕೆ ಕೇಳಿ ಬಂದಿರುವಂತಹ ಕೂಗು. ಇಂದಿನ ಯುವಕರೇ ಮುಂದಿನ ಪ್ರಜೆಗಳು ಅಂತ ಹೇಳ್ತಾರೆ. ಅಷ್ಟೇ ಯಾಕೆ, ಭ್ರಷ್ಟ ವ್ಯವಸ್ಥೆಯನ್ನು ಬದಲಾಯಿಸೋದು ಯುವ ಪೀಳಿಗೆಯಿಂದ ಮಾತ್ರ ಸಾಧ್ಯ. ಅಣ್ಣಾ ಹಜಾರೆ ಕೂಡ ಹೇಳಿದ್ದು ಅದನ್ನೇ. ಉಪವಾಸದಿಂದ ನನಗೆ ಸುಸ್ತಾಗಿಲ್ಲ. ಈ 3 ದಿನಗಳ ಕಾಲ ಹೇಗೆ ಯುವಕರು ಮೇಲೆದ್ದು ಹೋರಾಟಕ್ಕೆ ಮುಂದಾಗಿದ್ದಾರೆ, ಇದರಿಂದ ನನಗೆ ಮತ್ತಷ್ಟು ಹುರುಪು ಬಂದಿದೆ ಅನ್ನೋಂಥ ಮಾತನ್ನು ಅಣ್ಣಾ ಹಜಾರೆ ಹೇಳಿದ್ದಾರೆ. ಯುವ ಪೀಳಿಗೆಯಲ್ಲಿ ಅಷ್ಟೊಂದು ಶಕ್ತಿ ಇದೆ ಅನ್ನೋದು ಇಲ್ಲೇ ಸಾಬೀತಾಗುತ್ತೆ. ಹಾಗಾದರೆ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಕೂಡ ಯುವ ಪೀಳಿಗೆ ಇದೆ. ಅವರೆಲ್ಲರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ಒಂದು ಸಣ್ಣ ಬ್ರೇಕ್.